ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ಗಳು ಇನ್ನೂ ಹೆಚ್ಚಿನದಾಗಿ ಶಾಲೆಯಲ್ಲಿ ನಡೆದಿದೆ ಮತ್ತು ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮಿಂದ ನಾವು ತಿಳ್ಕೊಂಡಿದ್ದು ಏನಂತಂದರೆ ಕೆಲವೊಂದು ನಮ್ಮ ವಿಚಾರಧಾರೆಗಳು ನಾವು ಮಕ್ಕಳನ್ನ ಯಾವ ರೀತಿ ಪ್ಯಾಂಪರಿಂಗ್ ಮಾಡ್ತೀವಿ, ಯಾವ ರೀತಿ ಅವ್ರನ್ನ ನಡೆಸ್ಕೊಳ್ತೀವಿ ಅನ್ನೋ ವಿಚಾರಗಳಲ್ಲಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದಂತ ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ತಿಳಿಸೋದಕ್ಕೋಸ್ಕರ ಮತ್ತು ಎಲ್ಲ ಆರ್ಗನೈಸ್ ಮಾಡಿದಂಥ ಎಲ್ಲ ಶಾಲೆಗೂ ಮತ್ತು ಇದ್ರ ಬಗ್ಗೆ ಸೆಷನ್ ಮಾಡಿದಂಥ ಮೇಡಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಪೂರ್ವ ಮೇಡಮ್. ನಮಸ್ತೆ ಮ್ಯಾಮ್. ಹೇಳಿ. ತುಂಬ ಚೆನ್ನಾಗಿತ್ತು ಒಂದು ಸೆಕ್ಷನ್. ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಬೆಳೆಯೋದನ್ನು ಅದನ್ನು ಸೂಕ್ಷ್ಮವಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟು ನಮಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ Very nice, ma'am, because we learned many of things what I mistaken in before, and I have not that mistaken in future, and that is very wonderful session, and thank you very much, ma'am. ಥ್ಯಾಂಕ್ ಯು ಮ್ಯಾಮ್. ಪ್ರೋಗ್ರಾಮ್ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಯಾವ ಏಜಲ್ಲಿ ಪ್ಯಾಂಪರಿಂಗ್ ಮಾಡಬೇಕು, ಯಾವ ಏಜಲ್ಲಿ ಅವ್ರನ್ನ ಸ್ಟ್ರಿಕ್ಟಾಗಿ ಬೆಳೆಸಬೇಕು ಅನ್ನೋದನ್ನ ಅರುಣ ಮ್ಯಾಮ್ ಚೆನ್ನಾಗಿ ಹೇಳ್ತಿದ್ದಾರೆ. ನಮಸ್ತೆ. ತುಂಬ ಅದ್ಭುತವಾದ ಒಂದು ಸಮಯ ಇಲ್ಲಿ ಕಳೆದಿವೆ ಅಂತ ಅಂದ್ಕೊಂತೀವಿ. ಯಾಕಂತಂದರೆ ಇಂಥ ಒಂದು ಸಲಹೆಗಳು ಪದೇ ಪದೇ ಸಿಗಲ್ಲ. ಇಂಥ ಒಂದು ಅವಕಾಶನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬ ಒಂದು ದೊಡ್ಡ ಲಾಸೆ ಮಾಡ್ಕೊಂಡಿದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮಲ್ಲಿ ಇರೋಂಥ ವಿಷಯಗಳನ್ನೇ ಅವರು ಯಾವ ರೀತಿ ಅದನ್ನು ಬಳಸ್ಕೋಬೇಕು, ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು, ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಅವರು ಯಾವ ರೀತಿ ಬೆಳೆಯಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಇರಬೇಕು, ಪೇರೆಂಟ್ಸ್ ಫಸ್ಟು ಯಾವ ರೀತಿ ಬದಲಾಗಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಥರ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಶಾಲೆಗಳಿಗೆ ನಾನು ಧನ್ಯವಾದ. ಥ್ಯಾಂಕ್ ಯು ಸರ್. ಮೇಡಮ್ ಚೆನ್ನಾಗಿ ಕಂಟಿನ್ಯೂ ಮಾಡಿಕೊಟ್ರು. ನಮ್ಗೆ ಗೊತ್ತಿರೋದಕ್ಕೆ ಏನಿಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಏನು ವಿಷಯ ಏನು ತಿಳಿದಿದ್ದೆಲ್ಲ ಥ್ಯಾಂಕ್ ಯು ಮ್ಯಾಮ್. ಟೆಲ್ ಮಿ. ತುಂಬ ಚೆನ್ನಾಗಿತ್ತು. ಅರುಣ ಮ್ಯಾಮ್ ತುಂಬ ಇಷ್ಟ ಆಯಿತು. ಈ ಇದನ್ನು ಅವಕಾಶ ಪೇರೆಂಟ್ಸ್ಗಳಿಗೆ ಕೊಡೋಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳಿ ಸ್ಕೂಲಿಗೆ ಅಂತ ಅರುಣ. ಥ್ಯಾಂಕ್ ಯು ಮ್ಯಾಮ್. ಫಸ್ಟು ಅರುಣ ಮ್ಯಾಮ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಮತ್ತು ಸ್ಕೂಲಲ್ಲೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಮತ್ತು ಮಗುಗೆ ಯಾವ ಥರ ನಾನು ಎಷ್ಟು ದಿವಸ ಸ್ವಲ್ಪ ಕಿಚ್ಚೋದು ಅದೆಲ್ಲ ಮಾಡ್ತಿದ್ದೆ, ಇವೆಲ್ಲದನ್ನು ಯಾವ ಥರ ಕರೆಕ್ಟ್ ಮಾಡ್ಕೊಬೇಕು ಅನ್ನೋದು ನನಗೆ ಗೊತ್ತಾಯಿತು. ಥ್ಯಾಂಕ್ಸ್ ಮ್ಯಾಮ್. ಪ್ರೋಗ್ರಾಮ್ ಥ್ಯಾಂಕ್ ಯು ಮ್ಯಾಮ್. ಎಸ್. ನಮಸ್ತೆ ಮ್ಯಾಮ್. ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಪೇರೆಂಟ್ಸ್ ಆಗಿ ಮಕ್ಕಳನ್ನ ಯಾವ ರೀತಿ ರೈಟ್ ವೇಗೆ ತೊಗೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಅರುಣ ಮ್ಯಾಮಿಗೆ ತುಂಬ ಚೆನ್ನಾಗಿ ಇದು ಮಾಡಿರ್ಬೋದು. ಎಲ್ಲರೂ ಬೆಳೆಸ್ತೀವಿ, ಬಟ್ ಬೆಳೆಸೋ ರೀತಿ ಇರುತ್ತೆ, ಬಟ್ ನಾವು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿತ್ತು. 1-2 ಹೊತ್ತು ಹೋಗ್ತಾ ಇಲ್ಲ, ಒಂದು 3 ಟೆಸ್ಟ್ ಹೊತ್ಕೊಂಡು ಹೋಗ್ತೀವಿ. ನಾವು ತಿಳಿಯೋದು ನಮ್ಮ ಮಕ್ಕಳಿಗೂ ತಿಳಿಸೋದು. ಎಸ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಿಯಲಿ ಇಟ್ ವಾಸ್ ವೆರಿ ನೈಸ್. ಸೊ ಆ್ಯಕ್ಟಿವಿಟಿ ಕೌನ್ಸಿಲಿಂಗ್ ಚೆನ್ನಾಗಿದೆ, ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿತ್ತು. ಸೊ ಈ ರೀತಿ ಸೆಷನ್ಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಕ್ಲಾಸ್ ಟೀಚರ್ ಥ್ಯಾಂಕ್ ಯು ಸರ್. ಫುಲ್ ಸೆಷನ್ ಹೇಳಬೇಕು ಅಂತಂದರೆ ಸೊ ಎಲ್ಲ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾವು ಯಾರೂ ಫಾಲೋ ಮಾಡಲ್ಲ. ಸೊ ಈ ಸೆಷನ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಟೈಮ್ ನಾವು ಫಾಲೋ ಮಾಡಬೇಕು. ಹೇಗೆ ಏನು ಸೆಷನ್ ಹೇಳಿದರೆ ಎಲ್ಲ ಗೊತ್ತಿದೆ, ಬಟ್ ನಾವು ಏನೋ ನಾವು ಮಕ್ಕಳ ಹತ್ರ ಅಷ್ಟು ಅವ್ರು ಹೇಳಿಲ್ಲ ನಾವು ಫಾಲೋ ಮಾಡಲ್ಲ, ಗೊತ್ತಿದ್ರು ಕೂಡ ನಾವು ಏನೇ ಮಾಡಲ್ಲ. ಬಟ್ ಅವಾಗ ಈ ಒಂದು ಒಂಥರ ಎಚ್ಚರಿಕೆ ಟೈಮು ಅವ್ರೇನೇ ಹೆಚ್ಚು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನು ಮುಂದೆ ಅಳವಡಿಸ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸ್ಕೂಲಲ್ಲಿ ಈ ಥರ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟು ಎಲ್ಲದೂ ತುಂಬ ಥ್ಯಾಂಕ್ಸ್. ಈ ಥರ ಒಂದು ಆಪರ್ಚುನಿಟಿಯಿಂದ ನಾವು ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಏನು ಎಲ್ಲದನ್ನು ತಿಳ್ಕೊಂಡಿದ್ವಿ. ಪೇರೆಂಟ್ಸ್ ಕಲಿಯೋದು ತುಂಬ ಇದೆ ಇದರಲ್ಲಿ. ತುಂಬ ಥ್ಯಾಂಕ್ಸ್ ಅರುಣ ಮ್ಯಾಮ್. ಮತ್ತು ಸ್ಕೂಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ದಿಸ್ ಆಪರ್ಚುನಿಟಿ ತುಂಬ ಚೆನ್ನಾಗಿತ್ತು. ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು, ಹೇಗೆ ಬೆಳೆಸಬೇಕು ಅಂತ ಗೊತ್ತಾಯಿತು. ಇರಬೇಕು ಅನ್ನೋದನ್ನು ಕಲಿಸಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅವ್ರಿಗೆ ಹೇಳ್ಕೊಟ್ಟು ಕ್ಲಾಸು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇವ್ರು ಹೇಳಿದ್ರೆ ನಾವು ತುಂಬ ಮಿಸ್ಟೇಕ್ ಮಾಡಿದ್ದೀವಿ ಮಕ್ಕಳು ಬೆಳೆಸೋದ್ರಲ್ಲಿ. ಕೆಲವೊಂದು ಸತಿ ನಾವು ಮಕ್ಕಳಿಗೆ ಹೊಡೆಯೋದು ಬೈಯೋದೆಲ್ಲ ಮಾಡಿದ್ದೀವಿ. ಇವ್ರು ಹೇಳೋದ್ರಲ್ಲಿ ಅರ್ಥ ಆಗುತ್ತೆ. ನಾವು ಹೇಗೆ ಬೆಳೆಸಬೇಕು ಮಕ್ಕಳನ್ನ, ನಾವು ಹೇಗೆ ಬೆಳೆಸ್ತಾ ಇದ್ದೀವಿ, ಎರಡಕ್ಕೂ ಡಿಫ್ರೆನ್ಸ್ ತುಂಬ ಇದೆ. ಸೊ ನಮ್ಗೆ ಅನಿಸಿದೆ ನಾವೇ ತಪ್ಪಾಗಿ ಬೆಳೆಸ್ತಿದ್ದೀವಾ, ಇಲ್ಲ ಈ ಥರ ಬೆಳೆಸ್ಬೇಕಾ ಆ ಥರ ಬೆಳೆಸ್ಬೇಕಾ ಅನ್ನೋ ಒಂದು ನಮಗೂ ಈಗ ಕ್ಲಾರಿಟಿ ಸಿಕ್ತು. ಮಕ್ಕಳನ್ನ ಯಾವ ಏಜಿಂದ ಯಾವ ಥರ ಬೆಳೆಸ್ಬೇಕು, ಯಾವ ಏಜಲ್ಲಿ ಯಾವ ಥರ ನೋಡ್ಕೊಬೇಕು. ಸೊ ನನಗೆ ಇದು ಯೂಸ್ ಆಗುತ್ತೆ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಹೇಳಿ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ಆ್ಯಕ್ಚುಲಿ ಅವ್ರು ಮೀಟಿಂಗಿಗೆ ಬರಲಿಲ್ಲ ಅಂದರೆ ತುಂಬ ಒಂದು ದೊಡ್ಡ ಪ್ರೋಗ್ರಾಮ್ ಮಿಸ್ ಮಾಡ್ಕೊತಿದ್ವಿ ಅಂತ ಅನಿಸ್ತು. ಆಬ್ವಿಯಸ್ಲಿ. ಸೊ ಈಗ ಹೆಂಗೆ ಅಂದರೆ ಕೆಲವು ನಾವು ತುಂಬ ಹೊಡಿತಾ ಇರ್ತೀವಿ ಮಕ್ಕಳಿಗೆ, ಇಲ್ಲ ಅವ್ರು ಏನಾರು ಮಾಡ್ತಾ ಇದ್ದ ಅಂದರೆ ಹಂಗೆ ಮಾಡಬೇಡ, ಸುಮ್ಮನೆ ಕುತ್ಕೋ, ಸೈಲೆಂಟಾಗಿ ಕುತ್ಕೋ ಅಂತ ಹೇಳ್ತಾ ಇರ್ತೀವಿ. ಅದು ನೋಡಿದ್ರೆ ಇಲ್ಲ, ಮಕ್ಕಳು ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ಮಾಡಬೇಕು, ಹಂಗಿದ್ರೇ ಮಕ್ಕಳು ಚೆನ್ನಾಗಿರ್ತವೆ ಅಂತ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅಂತ ನಾವು. ಅದೇ ನಾವು ಮಕ್ಕಳಿಗೆ ಹೇಳೋದಕ್ಕಿಂತ ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಅನುಸರಿಸ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಈಗ ನಾವು ಇಂಥ ಪ್ರೋಗ್ರಾಮ್ ನಡೆಸ್ಕೊಂಡಿದ್ದೀವಿ, ನಿಮ್ಗೂ ನಿಮಗೂ ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್. ತುಂಬ ಚೆನ್ನಾಗಿತ್ತು. ಈ 0 to 6 ಯೂಸಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಯೋಚನೆ ಮಾಡಬೇಕು, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹೇಳಿ ಸರ್. ಈ ಸೆಷನ್ಸ್ ತುಂಬ ಚೆನ್ನಾಗಿ ಬಂತು. ನಾವು ಏನು ತಪ್ಪು ಮಾಡ್ತೀವಿ ಅಂತ ನಮಗೆ ತೋರಿಸ್ಬೇಕು. ಹಾಗಾಗಿ ತುಂಬ ಧನ್ಯವಾದ.